ಶ್ರೀಶೈಲಂ ಟುವರ್ಡ್ಸ್ ಆ ಕಡೆ ಜಾಗ ಐತೆ ನಾನು ನೋಡಿದ್ನಿ. ಟರ್ನಿಂಗಲ್ಲಿ ಫುಲ್ ಕಡಿಕೆ ಬಂದ. ಶ್ರೀಶೈಲಂ ಟುವರ್ಡ್ಸ್ ಕರ್ನೂಲ್ ಅಂತ ಘಾಟ್ ರೋಡು. ಇಲ್ಲ ಮಧ್ಯಲೇತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಇನ್ನೂ ರೂಮ್ ರೆಂಟ್ ಕೊಟ್ಟವ್ರಪ್ಪ. ಇನ್ನೂ ರೂಮ್ ರೆಂಟ್ ಮಾಡಿ ಹೆಂಗೆ ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದೇ ಇದು ಮಾಮೂಲಿ ರೂಮ್. ಅದೇ ಮದ್ದಿಲೇಟಿನ ಅದೇ ಮದ್ದಿಲೇಟಿ. ಜನರಲ್ ರೂಮ್ಸ್ 98 105. ಇಲ್ಲಿ ರೂಮ್ಸ್ ಕೂಡ ಇದೆ, ರೆಂಟಿಗೆ ಅವೈಲೇಬಲ್ ಇದೆ. ದೇವಸ್ಥಾನದವರೆಗೂ ಕಾರ್ ಬರುತ್ತೆ. ಈ ಕಡೆ ಸೈಡ್ ಬ್ಲೂ ಶೀಟ್ ಇದೆಲ್ಲ ಅದು ಸ್ಟೆಪ್ಸ್, ಅದು ಮೆಟ್ಲು ಮಾರ್ಗ. ಕಾರ್ ಇಲ್ಲಿವರೆಗೂ ಬರುತ್ತೆ ದೇವಸ್ಥಾನದ ಗೇಟ್ವರೆಗೂ. ರಶ್ ಇದ್ರೆ ಪಾರ್ಕಿಂಗ್ ಮೇಲೆ ಮಾಡ್ಕೊಬೇಕು. ರಶ್ ಇಲ್ಲ ಅಂದರೆ ನೀವು ಇಲ್ಲೇ ದೇವಸ್ಥಾನದ ಹತ್ರನೇ ಮಾಡ್ಕೊಳ್ಳಿ. ಇದು ಮತ್ತೆ ಜೀರ್ಣೋದ್ಧಾರ ಆಗಿದೆ, ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ. ಚೆನ್ನಾಗಿದೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾವು ನಾನು ಕರ್ನೂಲಲ್ಲಿ ನಿನ್ನೆ ನೈಟ್ ಬಂದು ಸ್ಟೇ ಆದೆ. ಕರ್ನೂಲಿಂದ ಈಗ ಯಾಗಂಟಿ ಕಡೆ ಹೋಗ್ತಾ ಇದ್ದೆ. ಸೊ ಆನ್ ದ ವೇ ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ತುಂಬ ಹಳೆಯದಾದಂಥ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದೆ. ಕರ್ನೂಲಲ್ಲಿ ನಾವು ಸ್ಟೇ ಮಾಡಿರ್ತಕ್ಕಂಥ ಹೋಟೆಲ್ ರೂಮ್ ಇದು. ಇದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಒಳಗಡೆ ಲಾಕರ್ ಇದೆ. ಇದು ರೆಸ್ಟ್ ರೂಮು. ಶವರ್ಗೆ ಸಪ್ರೇಟ್, ವಾಶ್ರೂಮ್ ಸಪ್ರೇಟ್. ಇದು ಪ್ಯಾಂಟ್ರಿ, ಇದು ಬೆಡ್ಡು. ಅವರು 3 ಬೆಡ್ ಇರೋ ರೂಮ್ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇಲ್ಲಿಂದ ನೋಡಿದ್ರೆ ನಾವು ಮೇನ್ ರೋಡ್ ವ್ಯೂ ಕಾಣಿಸುತ್ತೆ. ಇದು ಇನ್ನೊಂದು ವ್ಯೂ ಬರುತ್ತೆ ಇಲ್ಲಿಂದ, ಇನ್ನೊಂದು ಕಡೆದು ವ್ಯೂ. ಈ ರೂಮು ನನಗೆ ಆಫರಲ್ಲಿ 3500 ರೂಪೀಸ್ ಬೀಳ್ತಾ ಇದೆ ಪರ್ ಡೇಗೆ, ಒಂದು ಸಿಂಗಲ್ ರೂಮು. ಆ್ಯಂಡ್ ಇದು ಬುಕ್ಕಿಂಗ್ ಡೀಟೇಲ್ಸ್ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಹೋಟೆಲಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ, ಅವೈಲೇಬಲ್ ಇದೆ. ಇದು ಬಂದು 4 ಸ್ಟಾರ್ ಹೋಟೆಲ್ಲು, ಕರ್ನೂಲಲ್ಲಿರೋದು. ರೂಮ್ ಅವೈಲೇಬಿಲಿಟಿ ಹೇಗಿದೆ ಕರ್ನೂಲಲ್ಲಿ ಅಂದರೆ, ನಿಮಗೆ ಬಜೆಟ್ ಹೋಟೆಲ್ಸ್ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಬೋದು ಯಾವ ರೂಮ್ ಬೇಕು ಹೇಗೆ ಅಂತ. ಸೊ ಇಲ್ಲ ನಮ್ಗೆ ಆನ್ಲೈನ್ ಗೊತ್ತಾಗಲ್ಲ ಅಂದರೆ ನೀವು ಇಲ್ಲಿ ಕರ್ನೂಲಿಗೆ ಬಂದು ಆಫ್ಲೈನಲ್ಲಿ ಕೂಡ
ರೂಮ್ ಅವೈಲಬಿಲಿಟಿ ಇರುತ್ತೆ. ಸೊ ಯಾವುದೇ ರೀತಿಯಾದಂಥ ತೊಂದರೆ ಏನೋ ಇಲ್ಲ. ನಿಮಗೆ ಹೇಗೆ ಬೇಕೋ ಅದು ನಿಮ್ಮ ಅನುಕೂಲತೆ ನೋಡಿಕೊಂಡು ಮಾಡ್ಕೋಬೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿ ಟೈಮಿಂಗ್ಸ್ ಆದರೆ ಟೆಂಪಲ್ ಟೈಮಿಂಗ್ಸು 7 o'clock 1 o'clock ಮತ್ತು 2 o'clock ನೈಟ್ 7 ಇರುತ್ತೆ. ಇದು ಸ್ಟೆಪ್ಸ್ ಮಾರ್ಗ, ಸ್ಟೇರ್ಸು. ಟಿಕೆಟ್ ಕೌಂಟರ್ ಇದೆ. ಲಡ್ಡು ಪ್ರಸಾದ 15 ರೂಪಾಯಿ ಅಂತೆ, ಪುಳಿಯೋಗರೆ ಆದರೆ 5 ರೂಪಾಯಿ, VIP ದರ್ಶನ 100 ರೂಪಾಯಿ. ಆ ಥರ ಇದೆ ಟಿಕೆಟ್. ಡೈರೆಕ್ಟ್ ಟಿಕೆಟ್ ಆದರೆ 100 ರೂಪಾಯಿ ಡೈರೆಕ್ಟ್ ದರ್ಶನಕ್ಕೆ. ಈ ಸ್ಕ್ಯಾನರ್ನ ನೀವೇನೋ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಫೀಡ್ಬ್ಯಾಕ್ ಕೊಡ್ಬೋದಂತೆ. ಸುತ್ತ ಎಲ್ಲ ಬೆಟ್ಟ ಇದೆ. ಬೆಟ್ಟದ ಮೇಲೇನೂ ಒಂದು ದೇವಸ್ಥಾನ ಇದೆ ಮೇಲ್ಗಡೆಗೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೆನೋವೇಷನ್ನು. ಸೊ ಇಲ್ಲಿರೋದು ನರಸಿಂಹಸ್ವಾಮಿ ದೇವಸ್ಥಾನ. ಈ ಕಡೆ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಇದೆ. ಆ್ಯಂಡ್ ಇದು ಆಫೀಸು. ಇಲ್ಲಿ ಧ್ವಜಸ್ತಂಭ, ದೇವಸ್ಥಾನದ ಧ್ವಜಸ್ತಂಭ. ಸೊ ಈ ದೇವಸ್ಥಾನ ಬಂದು 13ನೇ ಶತಮಾನದ್ದು ಅಂತ ಹೇಳ್ತಾ ಇದ್ದಾರೆ. 13ನೇ ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು ಅಂತ. ಆ್ಯಂಡ್ ಟೆಂಪಲ್ನ ಇದು 3 ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದ್ರು. ಬಟ್ ಇನ್ನು ಇಲ್ಲೆಲ್ಲ ಬೇರೆ ಉಪಾಲಯಗಳನ್ನ ರೆಡಿ ಮಾಡ್ತಾವ್ರೆ. ಇನ್ನೂ ಲೇಟ್ ಆಗ್ಬೋದು. ಇದು ದೇವಸ್ಥಾನದ ಗೋಪುರ. ಇಲ್ಲೊಂದು ವಾಟರ್ ಫಾಲ್ಸ್ ಕೂಡ ಕಾಣಿಸ್ತಾ ಇದೆ ನನಗೆ. ಈ ಕಡೆ ಬನ್ನಿ ನೋಡೋಣ. ಆ ಬೆಟ್ಟದ ಮೇಲೆ ಅಲ್ಲೊಂದಿದೆ ದೇವಸ್ಥಾನ ಏನೋ. ಇದು ತೆಂಗಿನಕಾಯಿ ಅಂಗಡಿ ಅಂತೆ, ತೆಂಗಿನಕಾಯಿನ ಅಂಗಡಿ ಅಂತೆ. ಈ ಕಡೆ ಒಂದು ಮೆಟ್ಲು ಮಾರ್ಗ ಐತೆ, ಆ ಕಡೆ ಸೈಡ್ ಒಂದಿತ್ತು, ಇಲ್ಲೊಂದಿದೆ. ಇಲ್ಲಿ ದೂರದಲ್ಲಿ ವಾಟರ್ ಫಾಲ್ಸ್ ಬರ್ತಾ ಇದೆ. ಇನ್ನೂ ಡೆವಲಪ್ಮೆಂಟ್ ನಡೀತಾ ಇದೆ ಇಲ್ಲಿ. ಡೇಂಜರ್ ಅಂತ ಬೇರೆ ಹಾಕೋರು. ಡೇಂಜರ್ ಬೋರ್ಡ್ ಹಾಕೋರು. ಸೊ ಅಲ್ಲಿ ದೂರದಲ್ಲೈತೆ ಬೆಂಡೆಕಲ್ಲು ಇಂದ ನೀರು ಬರ್ತಾ ಇದೆ, ವಾಟರ್ ಫಾಲ್ಸ್. ಪೇಂಟಿಂಗ್ ಕಾರ್ಯ ನಡೀತಾ ಇದೆ ಇಲ್ಲಿ.
ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರ ಇದು. ಇದು ಒಂದು ಮಹಾಲಕ್ಷ್ಮಿ ಗೋಪುರ, ಬ್ಯಾಕ್ ಸೈಡ್ ಟೆಂಪಲ್ ಬ್ಯಾಕ್ ಸೈಡು. ಇಲ್ಲಿ ಟೆಂಪಲ್ ಹಿಸ್ಟ್ರಿ ಇದೆ, ತೆಲುಗು ಅಲ್ಲಿದೆ. ಈ ದೇವಸ್ಥಾನದ ಇತಿಹಾಸ ಏನಂದರೆ, ಒಂದಿನ ನರಸಿಂಹಸ್ವಾಮಿ ಮತ್ತು ಅಮ್ಮನವರು ಪಗಡೆ ಆಡ್ತಾ ಇರ್ತಾರಂತೆ. ಆಗ ಅಮ್ಮನವರು ಪಗಡೆ ಆಟದಲ್ಲಿ ಗೆಲ್ತಾರೆ. ಸೊ ಈ ಗೆದ್ದಿದ ನಂತರ ಅಮ್ಮನವರು ತುಂಬ ಸಂತೋಷ ಪಡ್ತಾರೆ. ಆದರೆ ನರಸಿಂಹಸ್ವಾಮಿಯವ್ರಿಗೆ ಬೇಜಾರಾಗುತ್ತಂತೆ. ಬೇಜಾರಾಗಿ ಕೋಪ ಮಾಡಿಕೊಂಡು ಬಂದ್ಬಿಡ್ತಾರಂತೆ. ಆಗ ಕೋಪ ಮಾಡಿಕೊಂಡು ಭೂಮಿಗೆ ಬಂದಾದ್ಮೇಲೆ ಅವ್ರಿಗೆ ಒಂದು ಒಳ್ಳೆ ಪ್ರಶಾಂತವಾಗಿರ್ತಕ್ಕಂಥ ಒಂದು ಜಾಗನ ಹುಡುಕ್ಬೇಕಾದ್ರೆ ಸೊ ಎರಮಲ್ಲ ಮತ್ತು ನಲ್ಲಮಲ್ಲ ಫಾರೆಸ್ಟ್ ಈ ಪ್ರಾಂತ್ಯದಲ್ಲಿ ನರಸಿಂಹಸ್ವಾಮಿಯವರು ಓಡಾಡ್ಕೊಂಡಿದ್ದು. ನೆಕ್ಸ್ಟು ಅಲ್ಲಿಂದ ಯಾಗಂಟಿಗೆ ಬರ್ತಾರೆ. ಯಾಗಂಟಿಯಲ್ಲಿ ಉಮಾಮಹೇಶ್ವರ ಸ್ವಾಮಿಯವರಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಸೊ ನಾನು ಈ ಪ್ರದೇಶದಲ್ಲಿ ಇರಬೇಕು ಅಂತ ಅಂದು ಕೇಳ್ಕೊಂಡಿದ್ದಕ್ಕೆ ಉಮಾಮಹೇಶ್ವರ ಸ್ವಾಮಿ ತುಂಬ ಸಂತೋಷಪಟ್ಟು ಸರಿ ಅಂದ್ಬಿಟ್ಟು ನರಸಿಂಹಸ್ವಾಮಿಯವರು ಇರೋದಕ್ಕೆ ಅಂತಲೇ ಇಲ್ಲಿ ಈ ಜಾಗನ ತೋರಿಸ್ತಾರೆ. ಸೊ ನರಸಿಂಹಸ್ವಾಮಿಯವ್ರಿಗೆ ತುಂಬ ಖುಷಿಯಾಗಿ ಸರಿ ನಾನು ಇಲ್ಲೇ ಇರ್ತೀನಿ. ಈ ಪ್ರದೇಶನ ಆಳ್ತಾ ಇರ್ತಕ್ಕಂಥ ಒಬ್ಬ ರಾಜ ಅಥವಾ ಒಬ್ಬ ಅಧಿಕಾರಿ, ಆ ರಾಜ ಒಮ್ಮೆ ಅವ್ರ ಭಟ್ರನ್ನೆಲ್ಲ ಕರ್ಕೊಂಡ್ಬಂದು ಬೇಟೆ ಆಡ್ತಾ ಇರ್ತಾರೆ. ಬೇಟೆ ಆಡ್ತಾ ಈ ಪ್ರದೇಶಕ್ಕೆ ಬರ್ತಾರೆ. ಈ ಪ್ರದೇಶದಲ್ಲಿ ಸೊ ರಾಜನಿಗೆ ಒಂದು ಉಡ ಕಾಣಿಸುತ್ತಂತೆ. ಅದು ಹೇಗಿರುತ್ತೆ ಅಂದರೆ ಪೂರ್ತಿ ಬಂಗಾರದ ಒಂದು ಕಲ್ಲರಲ್ಲಿ ಒಂದು ಉಡ ಕಾಣಿಸುತ್ತೆ. ಸರಿ ಇದು ಯಾವುದೋ ಅಪರೂಪವಾದಂಥ ಒಂದು ಉಡ ಇದೆ ಇಲ್ಲಿ ಅಂದ್ಕೊಂಡು ಅದನ್ನು ಹಿಡಿಯೋಕ್ಕೆ ಹೋಗ್ತಾರೆ. ಆದರೆ ಅದು ಉಡ ಸಿಗೋದೇ ಇಲ್ಲಂತೆ. ಕಡೆಗೆ ಸಾಕಾಗಿ ಅವರು ಮತ್ತೆ ವಾಪಸ್ಸು ಅವರ ಇದಕ್ಕೆ ಹೋಗೋ ಟೈಮಲ್ಲಿ ಮತ್ತೆ ಆ ಉಡ ಒಂದು ಹುತ್ತದ ಒಳಗಡೆ ಹೋಗ್ಬಿಡುತ್ತೆ. ಸೊ ಅದನ್ನು ನೋಡಿದಂಥ ರಾಜ ಭಟ್ರಿಗೆಲ್ಲ ಆಜ್ಞೆ ನೀಡ್ತಾನಂತೆ, ಆ ಹುತ್ತನ ಅಗ್ದು ಹೇಗಾದರೂ ಮಾಡಿ ಉಡಾನ ಹಿಡೀರಿ ಅಂತ. ಆದರೆ ಭಟ್ರು ಎಲ್ಲ ಹುತ್ತನೆಲ್ಲ ಅಗಿದ್ರೂ ಆ ಉಡ ಸಿಗಲ್ಲಂತೆ. ನಿರಾಶೆ ಹೊಂದು ರಾಜ ಮತ್ತೆ ವಾಪಸ್ ಹೋಗ್ಬಿಡ್ತಾನೆ. ಹೋದಾಗ ಆ ದಿನ ರಾತ್ರಿ ರಾಜನ ಕನಸಲ್ಲಿ ನರಸಿಂಹಸ್ವಾಮಿಯವರು ಬಂದು ಅದು ನಾನೇ, ಸೊ ಈ ಪ್ರದೇಶಕ್ಕೆ ಮತ್ತೆ ನಾಳೆ ಬಂದು ಒಂದು ಪೂಜೆ ಸಲ್ಲಿಸಿದ್ಮೇಲೆ ನಿಜ ರೂಪದಲ್ಲಿ ಕಾಣಿಸ್ತೀನಿ, ನಿನಗೆ ಒಳ್ಳೆಯದಾಗತ್ತೆ ಅಂತ ನರಸಿಂಹಸ್ವಾಮಿಯವರು ಅವರ ರಾಜರ ಕನಸಿನಲ್ಲಿ ತಿಳಿಸ್ತಾರಂತೆ. ಮತ್ತು ಮರುದಿನ ರಾಜರ ಪ್ರದೇಶಕ್ಕೆ ಹೋಗಿ ನರಸಿಂಹಸ್ವಾಮಿಯವ್ರನ್ನ ಪೂಜೆ ಮಾಡಿದ್ಮೇಲೆ ನರಸಿಂಹಸ್ವಾಮಿಯವರು ಇದರ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಅವತ್ತಿಂದ ಇವತ್ತಿನವರೆಗೂ ಪೂರ್ತಿ ಪೂಜೆ ತಗೊಳ್ತಾ ಇದ್ದಾರೆ. ಇದು ಈ ದೇವಸ್ಥಾನದ ಇತಿಹಾಸ. ಮೇಲೆ ಬಂದು ಇಲ್ಲಿ ಕಲ್ಲು ಜೋಡ್ಸರ್ ನೋಡಿ. ಇಲ್ಲಿ ಏನ್ ತಪ್ಪ ಕಲ್ಲನ್ನೇ ಜೋಡ್ಸ್ಯಾರ ವಿಲ್ಲ ಕಟ್ಟಕ್ಕೇನು. ದೇವಸ್ಥಾನಕ್ಕೆ ತಂದಿರೋ ಕಲ್ಲುಗಳು ಅಡಿಗೆ ಮಾಡ್ಕೊಂಡವ್ರೆ. ಕಲ್ಲು ಬೇರೆ ರುಬ್ಬಕ್ಕೆ ಇಲ್ಲಿ ಕುಂತವ್ರಪ್ಪ ಯಜಮಾನ್ರು. ಅವ್ರು ಇಲ್ದ ಜಾಗ ಯಾವ್ದು ಬಿಡಪ್ಪ. ಸೊ ವ್ಯೂ ಇಲ್ಲಿಂದ ಮೇಲಿಂದ ಸೇಮ್ ಅದೇ ಟೆಂಪಲ್ಲೇ. ನಾವು ಮೇಲಕ್ಕೆ ಬಂದ್ವಿ, ಮೇಲಿಂದ ವ್ಯೂ. ಇಲ್ಲಿಂದ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಕಾರ್ಯ.
ಇದು ಮೇಲ್ಗಡೆಯಿಂದ ಬರೋ ಅಂಥ ದಾರಿ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. ಆ್ಯಂಡ್ ಇದು ವ್ಯೂ. ದೇವಸ್ಥಾನ. ಆ್ಯಂಡ್ ಇಲ್ಲಿ ದೇವರ ಪಾದಗಳಿದೆ, ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವರ ಪಾದಗಳು. ಇಲ್ಲಿಂದ ಟೆಂಪಲ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ದೂರದಲ್ಲಿ ಫಾಲ್ಸ್ ಇದೆ, ಟೆಂಪಲ್ ಬ್ಯಾಕ್ ಸೈಡೆಲ್ಲ ಕಾಣಿಸುತ್ತೆ ಇಲ್ಲಿಂದ. ಇದು ಕ್ಲಿಫು, ಬಳೆ ಎಲ್ಲ ಕಟ್ಟವ್ರೆ. ಆಮೇಲೆ ಇದು ಬ್ಯಾಕ್ ಸೈಡು. ಇಲ್ಲಿ ದೇವರು ಇದ್ದಾರೆ, ದೀಪ ಎಲ್ಲ ಅಂಟಿಸೋರೆ. ಕ್ಲಿಫು, ನಾನು ಹೆಡ್ಜಿಗೆ ಹೋಗಲ್ಲ. ಇಲ್ಲಿಂದ ವ್ಯೂ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ದೇವರು ಟೆಂಪಲ್ ವ್ಯೂ. ಸೊ ನಾವು ಇವಾಗ ಇಲ್ಲಿಂದ ಯಾಗಂಟಿ ಕಡೆಗೆ ಪ್ರಯಾಣ ಮಾಡಿಸ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಯಾಗಂಟಿ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.